ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೆಲೋ ಗೈಸ್. ಒಳಗಡೆ ಅಷ್ಟೊಂದು ಖುಷಿ ಆಗ್ತಿತ್ತು, ಬಟ್ ಖುಷಿ ತೋರಿಸ್ಕೊಳಕ್ಕಾಗ್ತಿರ್ಲಿಲ್ಲ ಬಿಕಾಸ್ ಹುಷಾರಿರಲಿಲ್ಲ. ಇದು ನನ್ನ ಸಂಡೇ ವಿಡಿಯೋ ಆಗಿರುತ್ತೆ. ನಾನು ಅವತ್ತು ಹುಷಾರ್ ತಪ್ಪಿದ್ಕೆ ಇವತ್ತೆದ್ದು ವಾಯ್ಸ್ ಕೊಡ್ತಾ ಇದ್ದೀನಿ. ಖುಷಿ ಯಾಕೆ ಅಂದರೆ ಸೀಟ್ ಸಿಕ್ಕಿತ್ತು ಅದಕ್ಕೆ. ಅದೇ ಖುಷಿ ಕ್ಲಾಸಿಗೆ ಬಂದ ಯಾರೂ ಇಲ್ಲ ಅಂತ ಅನ್ಕೊಂಡೆ, ಬಟ್ ಒಂದು ರೌಂಡ್ ಹಾಕಕ್ಕೆ ಹೋದಾಗಲೇ ಗೊತ್ತಾಗಿದ್ದು ಅಲ್ಲಿ ಯಾರೋ ಕೂತಿದ್ದಾರೆ ಅಂತ. ಎವ್ರಿ ಟೈಮ್ ಇವರೊಬ್ಬರೇ ನನಗೆ ಪೈಪೋಟಿ ಕೊಡೋದು. ಯಾರೋ ಬಂದಿದ್ದಾರೆ, ಶಾಕ್ ಆಯ್ತಾ? ಎನ್ನೆ ವಾಯ್ಸ್ ಮೆಸೇಜ್ ಕಳಿಸಿದ್ರಲ್ಲ ನೀವು, ಫುಲ್ ಆಕ್ಟಿವ್ ಆಗಂತ. ಅದಕ್ಕೆ ಇವ್ರು ನನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡಿದ್ಕೊಂಡು ಥ್ಯಾಂಕ್ ಯು ಹೇಳಿ. ಮ್ಯಾಮ್ ಹೇಳಿದ್ರು ಬಂದಿದ ತಕ್ಷಣ ಎಲ್ಲರೂ ಟೈಲರಿಂಗ್ ಸೆಕ್ಷನ್ಗೆ ಹೋಗ್ಬೇಕು ಅಂತ. ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ನಾವೆಲ್ಲರೂ ಡಿಸ್ಕಷನ್ ಮಾಡ್ತಿದ್ದೆ. ಏನು ಗೊತ್ತಾ, ಯಾರು ಏನು ತೊಗೊಂಬಂದಿದ್ದೀರಾ, ಯಾರೇನು ತೊಗೊಂಬಂದಿಲ್ಲ, ಯಾಕೆ ತಂದಿಲ್ಲ, ಏನಾಯಿತು. ನೀವು ತೊಗೊಂಬಂದಿದ್ದೀರಾ? ನನಗೆ ಹುಷಾರಿರಲಿಲ್ಲ ಅದಕ್ಕೆ. ಸುತ್ಕೊಂಡ್ಬಿಡಿ ಅದನ್ನೇ. ಮೇ ಬಿ ಇದೇ ಬಡ್ಡಿಯಲ್ಲಿ ಹೊಲ್ದಿರ್ಬೇಕು. ಮ್ಯಾಮ್ ಈ ಥರ ಕಟ್ ಮಾಡಿದ್ದು ನನಗೆ ಶಾಕ್ ಆಯಿತು. ಯಾಕಂದರೆ ನಾನು ಅದನ್ನು ಕಟ್ ಮಾಡೋಕ್ಕೆ ತುಂಬ ಸಾಹಸ ಪಟ್ಟಿದ್ದೆ. ಇದನ್ನ ನೋಡಿದಾಗ ನನಗೊಂದು ಸಾಂಗ್ ನೆನಪಾಯ್ತು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಟೈಲರಿಂಗ್ ಅಂತ ಎಕ್ಸೈಟ್ಮೆಂಟ್ ಆಗಿದ್ದು ನಮಗೆ ನಮ್ಮ ತಲೆಯಲ್ಲಿ ಇದ್ದಿದ್ದು ಡೈರೆಕ್ಟ್ ಕರ್ಕೊಂಡೋಗ್ಬಿಟ್ಟು ಟೈಲರ್ ಮೆಷಿನ್ ಹತ್ರ ಕೂರಿಸ್ಬಿಡ್ತಾರೆ ಅಂತ. ಬಟ್ ಇಲ್ಲ, ಅದಕ್ಕೆ ಮುಂಚೆ ಥಿಯರಿ ತಿಳ್ಕೊಳ್ಳೋದು ತುಂಬ ಇದೆ. ಫಸ್ಟ್ ನಮಗೆ ಮ್ಯಾಮು ಟೈಲರಿಂಗ್ ಮೆಷಿನ್ ಪಾರ್ಟ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಅದಾದಮೇಲೆ ನಮಗೆ ಸ್ಟಿಚಿಂಗ್ ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ರು. ನಮ್ಮೆಲ್ಲರ ಎಕ್ಸೈಟ್ಮೆಂಟ್ಗೆ ಒಂದು ಮ್ಯಾಜಿಕ್ ಡೋರ್ ಓಪನ್ ಆಗಬೇಕಾಗಿತ್ತು. ಆ ಡೋರ್ ಇವಾಗ ಓಪನ್ ಆಯಿತು. ಮ್ಯಾಜಿಕ್ ಡೋರ್ ಓಪನ್ ಆದಮೇಲೆ ಸುಮ್ಮನೆ ಕೂರೋಕ್ಕಾಗತ್ತಾ? ಫಸ್ಟ್ ಇದ್ದಿದ್ದು ಎಕ್ಸೈಟ್ಮೆಂಟ್ನೇ ಕಂಟಿನ್ಯೂ ಮಾಡ್ದು. ಮುಖದಲ್ಲಿ ಜೋಶ್ ನೋಡ್ತಿದ್ರೇ ಗೊತ್ತಾಗ್ತಿರ್ಬೇಕು ಅನ್ಸುತ್ತೆ ನಿಮಗೆ. ಫಸ್ಟ್ ನಮ್ಮನ್ನು ಮಷಿನ್ ಹತ್ರ ಬಿಡಿ, ನಾವು ಮಷಿನ್ನ ಆಟಾಡಿಸ್ತೀವಿ ಅಂತ ಇದ್ದಿದ್ದು ನಮಗೆ ಮಷಿನೇ ಯಾಕೋ ನಮ್ಮನ್ನು ಆಟಾಡ್ಸೋಕೆ ಸ್ಟಾರ್ಟ್ ಮಾಡ್ತು. ಫಸ್ಟ್ ಡೇ ಅಲ್ವಾ, ಕಲಿತಾ ಸರಿ ಹೋಗುತ್ತೆ. ಏನೇ ಹೇಳಿ, ಹೊಸ್ದಾಗಿ ಕಲಿಬೇಕಾದ್ರೆ ಇರುತ್ತಲ್ಲ ಒಂದು ಜೋಶು, ಅದೊಂದು ಖುಷಿ. ಆ್ಯಂಡ್ ಅದ್ರಲ್ಲಿ ತಪ್ಪಾದರೂ ಪರವಾಗಿಲ್ಲ, ಇನ್ನೊಂದ್ಸಲ ಕಲಿಬೋದು. ಇದೆಲ್ಲ ತುಂಬಾ ಉಪಯೋಗಕ್ಕೆ ಬರುತ್ತೆ. ಏನೂ ಗೊತ್ತಿಲ್ಲದೇನೆ ಇರೋವಂಥವ್ರಿಗೆ ಈ ಥರ ಒಂದಷ್ಟು ಕಲಿಕೆಗಳು ತಿಳ್ಕೊಂಬಿಟ್ರೆ ತುಂಬಾ ಖುಷಿ ಆಗುತ್ತೆ. ಡ್ರಾಯಿಂಗ್ ಕ್ಲಾಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅಂದ್ಕೊಂಡಿದ್ದು, ಬಟ್ ಇಲ್ಲಿ ಮಷಿನ್ ಬಿಟ್ಟೇ ಬರೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಾಯ್ ಮಾಡ್ರಿ. ಇದಿಷ್ಟು ಸಂಡೇ ವಿಡಿಯೋ ಆಗಿರುತ್ತೆ ಗೈಸ್. ಸ್ಯಾಟರ್ಡೇ ಬಂದಿದ್ದು ಲೈಟಾಗಿ ಫೀವರು ಸ್ವಲ್ಪ ಜಾಸ್ತಿನೇ ಆಗಿತ್ತು, ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಬಾಯ್, ಟೇಕ್ ಕೇರ್.